ಇವರು ಸಾಗರ್ ಚೌಹಾಣ್ ಅಂತ ಇಲ್ಲೇ ಮೂಡಲ್ಗಿ ಸದ್ಯ ಪ್ರೆಸೆಂಟ್ ಆರ್ಮಿ ಒಳಗೆ ಮಾಡ್ತಾರೆ. ಸೂಟಿಗೆ ಬಂದವರಿಗೆ 20 ವರ್ಷ ಆಯ್ತು ಅವ್ರು ಸರ್ವಿಸ್ ಮಾಡಕತ್ತಿ. ಈಗ ಅದಕ್ಕೆ ಅವರು ನೀವು ಯಾವ ರೀತಿ ತಯಾರಾಗಬೇಕು, ಆಮೇಲೆ ಆರ್ಮಿ ಸೇರ್ಬೇಕಾರೆ ಯಾವ ರೀತಿ ಟೋಟಲಿ ನಾವು ರೆಡಿ ಆಗಬೇಕು ಅಂತಕ್ಕಂಥದ್ದನ್ನು ನಿಮ್ಗೆ ಹೇಳ್ಕೊಡ್ತಾರೆ. ಈಗ ಸ್ವಲ್ಪ ಕೂತ್ ಕೇಳ್ಬೇಕು. ಎಲ್ಲಕ್ಕಿಂತ ಎಲ್ಲರೂ ನೀವೆಲ್ಲರೂ ಈಗ ಎಕ್ಸಾಮ್ ಪಾಸ್ ಆಗಿರಿ ಏನು ಈಗ ನಿಮ್ಮ ಮುಂದಿಗೆಲ್ಲ ಬೆಸ್ಟ್ ಅಪ್ರೋಚ್ ಮುಂದಿನ ಇದಕ್ಕೆ ನಿಮಗೆ. ಯಾಕಂದ್ರೆ ಸ್ವಲ್ಪ ಮೆಹನತ್ ಮಾಡತ್ತೀರಿ ನೀವು ನೋಡತ್ತೀನಿ. ನನ್ನ ಹೆಸರು ಹವಾಲ್ದಾರ್ ಸಾಗರ್ ಚೌಹಾಣ್. ನಂದು 20 ವರ್ಷ ನೌಕರಿ ಆಗೈತೆ. ನಾನು ಪ್ರಾಪರ್ ಮೂಡಲ್ಗಿ ಇದೇ ಗ್ರೌಂಡ್ನಾಗ ಹೊಡ್ತೀನಿ. ನಾನು ಆ ಟೈಮ್ದಾಗ ಇಷ್ಟು ಟಪ್ಪಿದ್ರೆ ಈಗ ಭಾಳ ಟಪ್ ಐತೆ. ಯಾಕಂದ್ರೆ ಪ್ರತಿಯೊಬ್ಬರ ಟ್ರೈನಿಂಗ್ ಮಾಡಿ ಬರತ್ತಾರೆ. ನೀವು ಎಷ್ಟು ಮೆಹನತ್ ಮಾಡ್ತೀರಿ ನಿಮ್ಮ ಮಟ್ಟ ಅವರು ಮೆಹನತ್ ಮಾಡ್ತಾರೆ. ಆದ್ರೆ ನಿಮಗೇನು ಮಾಡಬೇಕು, ಎಕ್ಸ್ಟ್ರಾ ಮಾಡ್ಬೇಕು. ಇನ್ನೂ ಎಲ್ಲರಿಗೂ ಎಷ್ಟು ಮಾಡ್ಬೇಕಂದ್ರೆ ಮನುಷ್ಯನೇ ಮಾಡ್ಬೇಕು. ಸರ್ ನಿಮಗೆ ಎಪ್ಪಟ್ಟು ಹಾಕಿರೋ ನೀವೇನು ಮಾಡಬೇಕು, ನಿಮ್ಮ ಮನುಷ್ಯನೇ ಯಾವಾಗ ಆಗಂಗಿಲ್ಲ ಅವಾಗ ಮಟ್ಟ ನೀವು ಆಗಂಗಿಲ್ಲ. ಹೌದಿರೋ? ಯಾಕಂದ್ರೆ ಏನು ಮಾಡ್ತಾರೋ ಬಾಕಿ ಎಲ್ಲ ಟ್ರೈನಿಂಗ್ ಅದಾವ. ನಿಮ್ಗೆಲ್ಲ ಗೊತ್ತೈತಿ. ನಿಮ್ಮ ಫ್ರೆಂಡು ಯಾರು ಇದ್ರಬೇಕು ಬೇರೆ ಟ್ರೈನಿಂಗ್ದಾಗ ಅಲ್ಲಿ ಇಲ್ಲೇ ಇರ್ಬೋದಿಲ್ಲ. ನಿಮ್ಮ ಕೆಲಸ ಏನೈತಿ ಈಗ ಇನ್ನೂ ಎಪ್ಪಟ್ಟು ಹಾಕ್ಬೇಕು. ಸರ್ ಓಡಿಸ್ತಾರೆ, ನೀವು ಇನ್ನೂ ಸರ್ಗೆ ಸರ್ ನಮ್ಗೆ ಇನ್ನೂ ಟ್ರೈನಿಂಗ್ ಕೊಡ್ರಿ, ಇನ್ನೂ ಬೆಸ್ಟ್ ಮಾಡ್ತೀವಿ. ನಾವು ನಿಮ್ಮ ಒಳಗಿನ ಬರ್ಬೇಕಾದ್ರೆ ನಾವಿದ್ದಾಗ ಹೆಂಗಿತ್ತು, ನಾವು 4 ರೌಂಡ್ ಹೋಗ್ತಿದ್ವಿ. ಅವಾಗ ಯಾರು ನಮ್ಗೆ ಇದ್ರಿಕಿಲ್ಲ, ಕಾಂಪಿಟೇಷನ್ ಇದ್ರಿಕಿಲ್ಲ, ಏನಿದ್ರಿಕಿಲ್ಲ. ನಾರ್ಮಲ್ ಇದ್ದು ನಾವು ಟಪ್ ಇದ್ರಿಕಿಲ್ಲ. ಏನು ನಮಗೆ ನಿಮಗೆ ಭಾಳ ಟಪ್ ಐತಿ. ಈಗ ನೀವು ಓಡಾಕತ್ರ ನಿಮ್ಗೆ ಎಷ್ಟು ನಿಮ್ಗೆ ಟಪ್ ಆಗೈತಿ ನಿಮ್ಗೆ ಗೊತ್ತು. ನೀವು ಓಡಿರ್ಬೇಕು ಹುಡುಗರು ಪೈಲೆ ಯಾವ ರನ್ನಿಂಗ್ ಫೇಲ್ ಆಗಿ ಬಂದಿರ್ಬೇಕು. ಈಗ ನೀವು ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ನೀವು ಎಕ್ಸಾಮ್ ಪಾಸ್ ಆಗಿ ಬಂದಿರಿ. ಎಲ್ಲರೂ ಆಗಿ ಬಂದಿರಲ್ಲ. ನಿಮಗೇನು ಬೇಕು ಈಗ ಒಟ್ಟೆ ಟ್ರೈನಿಂಗ್ ಅಂದ್ರೆ ಮೇನ್ ಅಂದ್ರೆ ರನ್ನಿಂಗ, ಬಾಕಿ ಫಿಸಿಕಲ್ ಅದ್ರ ಮೇಲೆ ಧ್ಯಾನ ಬಿಡ್ಬೇಕು. ಮೆಡಿಕಲ್ ಏನೈತಿ ಅದು ಆಗೋದು ಅವ್ರ ಕೈ ಆಗೈತಿ. ಮೆಡಿಕಲ್ ಎಲ್ಲ ಏನೈತಿ ಆಗ್ತೈತಿ, ಏನು ಪ್ರಾಬ್ಲಮ್. ಮೇನ್ ಅಂದ್ರೆ ರನ್ನಿಂಗ್ ಫೇಲ್ ಅಂದ್ರೆ ಏನು ಮತ್ತಿದಾಕೈತಿ. ಎಲ್ಲರೂ ರನ್ನಿಂಗ್ ಪಾಸ್ ಆಗ್ರಿ, ಫಿಸಿಕಲ್ ಪಾಸ್ ಆಗ್ರಿ. ಏನು ಆ ಥರ ಇದು ಆತು ನಿಮ್ಮ ಟ್ರೈನಿಂಗ್ ಅದ ಆತಂದ್ರೆ ಮೆಹನತ್ ಮಾಡಿ ಸರ್ ಅದಾರು ಭಾರಿ ಮೆಹನತ್ ಮಾಡ್ಸೋತಾರ. ಇಷ್ಟು ಅವ್ರ ರೆಕಾರ್ಡ್ ಐತಿ, ನಿಮ್ಗೆಲ್ಲ ಗೊತ್ತೈತಿ ಸರ್ ಬಗ್ಗೆ. ಇನ್ನು ಮುಂದಿನವ್ರೆ ನೀವು ಯೂನಿಟ್ದಾಗ ಈಗ ಬಂದ್ರಿ ಅಂದ್ರೆ ಇನ್ನು ಮುಂದಿನ ಡಿಸಿಪ್ಲಿನ್ ಹೆಂಗಿರ್ಬೇಕು ನಿಮ್ದು ಯೂನಿಟ್ದಾಗ ಬರೋದು. ನಮಗೆ ಆ್ಯಕ್ಚುಲಿ ನಮಗೆ ಆರ್ಮಿ ಹೆಡ್ ಕ್ವಾರ್ಟರ್ ಕೈಸಾರ. ಇಂಡಿಯನ್ ಏನೈತಿ ದಿಲ್ಲಿದಾಗ ಒಂದು ಆರ್ಮಿ ಹೆಡ್ ಕ್ವಾರ್ಟರ್ ಐತಿ. ನಮ್ಮ ಯೂನಿಟ್ದಾಗ ಏನು ಮಾಡ್ರಿ ಎಲ್ಲ ಲೆಟರ್ ಕೈಸಾರ. ಹುಡುಗರು ಕಮ್ಮಿ ಆಗತ್ತಾರೋ ಹುಡುಗರಿಗೆ ಸ್ವಲ್ಪ ಇದು ಮಾಡ್ರಿ, ಮೋಟಿವೇಟ್ ಮಾಡ್ರಿ ಅಂತಂದೆ. ಈಗ ಮೋಟಿವೇಟ್ ಅಂದ್ರೆ ಏನು ನಿಮ್ಗಾರೆ ಸ್ವಲ್ಪ ಅಲ್ಲಿ ಬಂದು ನಿಮ್ಮ ದಿಮಾಗ ಏನೈತಿ, ನಾವು 4 ವರ್ಷ ಹೋಗ್ತಿಲ್ಲ ಏನು ಮಾಡೋದಾ ಅಂದ್ರೆ ಈಗ ಬಂದ ಹುಡುಗರು ಟ್ರೈನಿಂಗ್ ಮಾಡತ್ತ. ಆಗಸ್ಟ್ದಾಗ ಯೂನಿಟ್ದಾಗ ಮುಡ್ತಾರೆ ಅವ್ರು. ಈಗ RT ಸೆಂಟರ್ ನಾಸಿಕ್ದಾಗ, RT ಸೆಂಟರ್ ಹೈದರಾಬಾದ್ನ ಆರ್ಟಿಲ್ಲರಿ ನಂದು ಯೂನಿಟ್. RT ಸೆಂಟರ್ ನಾಸಿಕ್, RT ಸೆಂಟರ್ ಹೈದರಾಬಾದಾಗ ಟ್ರೈನಿಂಗ್ ಮಾಡತ್ತಾರ ಹುಡುಗರು. ಸರ್ ಹುಡುಗರ್ನಾಗ ಹೈದರಾಬಾದ್ ಸಿಕ್ಕಿರೆ ಅಂದ್ರೆ ಇಲ್ಲಿ ಟ್ರೈನಿಂಗ್ ಮಾಡಿ ಹೋದಾರ ಹುಡುಗರ ಹೈದರಾಬಾದ್ ಅದಾರ. ಆದ್ರೆ ಅಲ್ಲಿ ಬಂದ್ಕೊಂಡು ನಿಮ್ಮ ಕಡೆ ಎಕ್ಸ್ಟ್ರಾ ಏನೈತಿ ನಿಮ್ಮ ದಿಮಾಗ ಆಗಿರಬಾರ್ದು. ನಾನು 4 ವರ್ಷ ಮಾಡತ್ತೀನಿ ಅನ್ಡಿಸಿಪ್ಲಿನ್ ಇರಬಾರ್ದು. ನಿಮ್ಗೆ ಹಂಗಿದ್ರೆ ಅಂದ್ರೆ ಏನು ಮಾಡ್ತಾರೆ 4 ವರ್ಷ ತೆಗೆದಿರ್ತಾರೆ. ಅದ್ರ ನಿಮ್ಮ ಡಿಸಿಪ್ಲಿನ್ ಚಲೋ ಇತ್ತು. ನಿಮ್ಮ ಕಡೆ ಕ್ವಾಲಿಟಿ ಇರ್ಬೇಕು. ಯಾರು ಕಂಪ್ಯೂಟರ್ ಮಾಡ್ತಾ ಅಂದ್ರೆ ಕಂಪ್ಯೂಟರ್ ಕಲೀರಿ. ಎಕ್ಸ್ಟ್ರಾ ಟೈಮ್ ಐತೆ ಅಂದ್ರೆ ಕಂಪ್ಯೂಟರ್ ಕಲೀರಿ. ನಮ್ಮ ಆಫೀಸ್ದಾಗ ಭಾಳ ಕಂಪ್ಯೂಟರ್ ಈಗ ಏನೈತಿ ಮುಂದಿನ ಟೆಕ್ನಾಲಜಿ ಏನೈತಿ ಎಲ್ಲ ಕಂಪ್ಯೂಟರ್ದಾಗ ಬಂದಾವ. ನಮ್ಮ ಇಕ್ವಿಪ್ಮೆಂಟ್ ಎಷ್ಟು ಬಂದಾವಲ್ಲ ಎಲ್ಲ ಕಂಪ್ಯೂಟರ್ ಮ್ಯಾಗ. ಪೈಲ ಏನಿತ್ತು ಮೆನುವಲ್ ಮಾಡ್ತಿದ್ವು ನಾವು. ಮೆನುವಲ್ ರೇಡಿಯೋ ಸೆಟ್ ಇದ್ದು ಏನು ಮಾಡ್ತೀವಿ, ಇಲ್ಲಿಂದ ಹಲೋ ಅಂದ್ರೆ ಅಲ್ಲಿ ಹಲೋ ಅಂತಿದ್ವಿ ಮಾತಾಡೋದಿತ್ತು. ಆದ್ರೆ ಈಗ ಹಂಗಿಲ್ಲ. ಈಗೆಲ್ಲ ಕಂಪ್ಯೂಟರ್ ಜಮಾನ ಐತಿ. ಎಲ್ಲಕ್ಕೆಲ್ಲ ಕಂಪ್ಯೂಟರ್ ಬಂದಾವ. ET ಸೆಟ್ ಬಂದಾವ. ಏನೋ ಮಾತಾಡಂಗಿಲ್ಲ. ನಾವು 25 ಕಿಲೋಮೀಟರ್ ಮುಂದೆ ಕೊಂಡಿರ್ತೀವಿ. ಟಾರ್ಗೆಟ್ ಅಂತಲ್ಲಿ ಹಿಂದೆ ಗನ್ ಅಂತಲ್ಲಿ ಒಂದು ಕಂಪ್ಯೂಟರ್ ಐತಿ. ಒನ್ಲಿ ಏನು ಮಾಡ್ತೀವಿ ಟೈಪ್ ಮಾಡ್ತೀವಿ. ಅಲ್ಲಿ GR ಲೊಕೇಶನ್ ಎಲ್ಲ ಹಿಂದೆ ಬರುತ್ತೆ ಹಿಂದಿಂದ. ಅಂದ್ರೆ ನಿಮ್ಗೆ ಕಲಿದೇನಂದ್ರೆ ಕಂಪ್ಯೂಟರ್ ಕಲೀರಿ. ಸ್ವಲ್ಪ ಇದು ಮಾಡ್ಕೋತ ಕಂಪ್ಯೂಟರ್ ಕಲೀರಿ. ಮತ್ತೆ ಎಕ್ಸ್ಟ್ರಾ ಅಂದ್ರೆ ಹೆಂಗ ಆಫೀಸಾಗ ಇರ್ತೀವಿ ನಾವು ಕಂಪ್ಯೂಟರ್ ಕಲ್ತೀವಿ ಅಂದ್ರೆ ನೀವು ಅಲ್ಲಿದ್ದವ್ರ ನಜರ್ನಾಗ ಚಲೋ ಬಂದ್ರೆ ಅಂದ್ರೆ ನಿಮಗೆ ಮುಂದಿನ ನೌಕರಿ ಏನಾಗತ್ತೆ ಅಪ್ಡೇಟ್ ಆಕೈತೆ. ನಿಮ್ಮ ದಿಮಾಗ ಏನೈತಿಲ್ಲ 4 ವರ್ಷ ಮಾಡಿಬಿಡ್ತೀವಿ. ಹಂಗಿಲ್ಲ 25% ಎಡಾಡ್ದಾರಲ್ಲ 25% 50% ಇರ್ಬೇಕು. ಅಲ್ಲಿ ಇನ್ನೂರು ಹೆಂಗಿರುತ್ತೆ ವೇಕೆನ್ಸಿ ಐತೆ. ನಮ್ಮ ಇನ್ನೂರ್ದಾಗ 500 ಮಂದಿ ಅದಾರ. 500 ಮಂದಿದಾಗ 50 ಮಂದಿ ಹೋಗೋದು. ನಿಮ್ಮ 50 ಮಂದಿ ಇಡಬೇಕಲ್ಲ ಅವ್ರ ಎಲ್ಲಿ ತರಾರ ಅವ್ರ. ನಿಮ್ದೇನು ಕೆಲಸ ಬೇಕು ಅಲ್ಲಿ ಇನ್ನೂರ್ದಾಗ ಬಂದು ಕೂಲಿ ಎಲ್ಲಾಗಿದೆ. ಪೈಲೆ ಡಿಸಿಪ್ಲಿನ್ ಸರಿ ಬೇಕು. ನಿಮ್ದು ಡಿಸಿಪ್ಲಿನ್ ಅಂದ್ರೆ ಏನ್ರ ನಿಮ್ಗೆ ಆಕ್ಟಿವಿಟಿ ಬೇಕು, ಗೇಮ್ ಇರಬೇಕು. ಆ ಥರ ನಿಮ್ಗೆ ಏನಾರ ಎಕ್ಸ್ಟ್ರಾ ಅಂದ್ರೆ ಈಗ ಪೇಂಟಿಂಗ್ ಇರಬೇಕು, ಆ ಥರ ಇಲೆಕ್ಟ್ರಿಷಿಯನ್ ಇರಬೇಕು. ಅಂದ್ರೆ ಒಂದು ಎಕ್ಸ್ಟ್ರಾ ಆಕ್ಟಿವಿಟಿ. ಆದಂತರ ನಾವು ಮನ್ಯಾಗ ಕೆಲಸ ಮಾಡೋ ಬಡಿಗಾರ ಕೆಲಸ ಹಿಂಗೆ ಏನ್ರ ನಿಮ್ಗೆ ಎಕ್ಸ್ಟ್ರಾ ಆಕ್ಟಿವಿಟಿ ಅಂದ್ರೆ ಆಟೋಮೆಟಿಕ್ಲಿ ಅನಿಸುತ್ತೆ ಹಾಪ ಈ ಹುಡುಗ ನಾನು. ನೀವು ಆರಾಮ್ಸೆ 17, 20, 30, 32 ವರ್ಷ ನೌಕರಿ ಮಾಡುವ ಅಂದ್ರೆ 32 ವರ್ಷ ಜಿಶು ಆಗ್ಲೇ ಮಾಡಿಬಿಡ್ತಾರೆ. ಅನ್ಕಮಟ ಮಾಡ್ಬೋದು. ನಿಮ್ಮ ದಿಮಾಗ ಯಾರು ಹಿಡಿದು ಹೋಗ್ಬೇಡ್ರಿ. ನಾನು 4 ವರ್ಷ ಮಾಡೋದಾನೆ ಹೆಂಗೆ ಮಜಾ ಮಾಡಿ ಬರ್ತಂತ ಯಾವಾಗೂ ಹಿಂಗೆ ದಿಮಾಗ ಇಡಾಕೋಬೇಡ್ರಿ. ನೀವು ಒಟ್ಟೆ ವಿಚಾರ ಮಾಡೋದು ನಾ 17 ವರ್ಷ ಮಾಡಿ ಬರಾವ. 17 ವರ್ಷ ಮಾಡ್ಬೇಕಂದ್ರೆ ನಿಮಗೊಳಗೆ ಎಕ್ಸ್ಟ್ರಾ ಆಕ್ಟಿವಿಟಿ ಬೇಕು, ಡಿಸಿಪ್ಲಿನ್ ಚಲೋ ಬೇಕು. ತಿಳಿತು? ಡಿಸಿಪ್ಲಿನ್ ಅಂತ ಕಂಪ್ಯೂಟರ್ ಕಲೀರಿ ಎಕ್ಸ್ಟ್ರಾ. ನಮ್ಮ ಹೇಳ್ತೀವಿ ಆಫೀಸಾಗ ಏನು ಮಾಡ್ತಾರೆ ಈಗ ಎಲ್ಲರೂ ಇದ್ರಿ ನೀವು. ನಮ್ಮ 500 ಮಂದಿ ಕ್ಲರ್ಕ್ ಇರ್ತಾರೆ. ಅಲ್ಲಿ ಒಬ್ಬ ಕ್ಲರ್ಕ್ ಇರ್ತಾನೆ 50 ಮಂದಿಯಿಂದ 100 ಮಂದಿಯಿಂದ. ಅಂದ್ರೆ ಬಾಕಿ ಏನು ಮಾಡ್ತಾರೋ ಪೋಸ್ಟಿಂಗ್ ಕಳಿಸ್ತಾರೆ ನಾಸಿಕ್ ಸೆಂಟರ್ದಾಗ. ಅವರು 200 ವೇಕೆನ್ಸಿ ಇರ್ತಾರೆ. ಅದ್ರ ನಾಸಿಕ್ದಾಗೂ ನಮ್ಮ ರೆಕಾರ್ಡ್ ಲೋಡ್ ಐತಿ. ಈಗ ನೀವು ಸೆಂಟರ್ ಹೋಗಿರ್ತೀರಪ್ಪ ಅಲ್ಲಿ ಲೋಡ್ ಐತೆ ಅವ್ರಿಗೆ ಎಕ್ಸ್ಟ್ರಾ ಮಂದಿ ಇರಂಗಿಲ್ಲ. ಅಲ್ಲಿ ಏನು ಮಾಡ್ತಾರೋ 200ದಿಂದ ಕ್ಲರ್ಕ್ ಕಳಿಸ್ತಾರೆ ಅಲ್ಲಿ. ಮತ್ತೆ ಏನು ಮಾಡ್ತಾರೆ ಕಂಪ್ಯೂಟರ್ ಯಾರು ಬರ್ತಾರೆ ನಮ್ಮ ಹುಡುಗರಿಗೆ ಅವ್ರಿಗೆ ಆಫೀಸಾಗಿರ್ತಾರೆ. ಅವ್ರಿಗೆ ಏನೈತೆ ಹರ್ಯಾ ಸಂಜೆ ಕಂಪ್ಯೂಟರ್ ಆಡೋದ. ಮತ್ತು ಅವ್ಗೆ ಎಲ್ಲಿ ಕಳ್ಸಂಗಿಲ್ಲ, ಡ್ಯೂಟಿ ಏನಿರಂಗಿಲ್ಲ. ಫಸ್ಟ್ ಕ್ಲಾಸ್ ಕಂಪ್ಯೂಟರ್ ಮಾಡ್ತಾನೆ. ಮತ್ತು ಅವನು ನೌಕರಿ ಅಪ್ಪಲ್ಲ ಅವು 17 ವರ್ಷ ಮಾಡಿ ಬರೋ. ಅಂದ್ರೆ ನಿಮಗೆ ಕಂಪ್ಯೂಟರ್ದಾಗ ಹೇಳ್ತಂದ್ರೆ ನಿಮ್ಮ ನೌಕರಿ ಮುಂದೆ ಅಪ್ಡೇಟ್ ಆಗಬೇಕೈತೆ. ನೀವು 4 ವರ್ಷ ವಿಚಾರ ಮಾಡಿರಲಿ ಎಲ್ಲರೂ ನಾನು 4 ವರ್ಷ ಹೊಳೆ ಬರಾನೆ ಹಂಗೆ ಬರಂಗಿಲ್ಲ. ಆ್ಯಕ್ಚುಲಿ ಇದೈತಿ. ಮತ್ತು ಮೇನ್ ಅಂದ್ರೆ ಎಕ್ಸ್ಟ್ರಾ ಆಕ್ಟಿವಿಟಿ ಹೇಳ್ತಿಲ್ಲ ನಿಮಗೆ. ಸ್ಪೋರ್ಟ್ಸ್ ಯಾರಿದ್ರೆ ನ್ಯಾಷನಲ್ ಇದ್ರೆ ಅವ್ರಿಗೂ ಅಲ್ಲಿ ಹೋಗಿ ಆಡ್ರಿ.
ನೀವು ನಾರ್ಮಲ್ ಸ್ಪೋರ್ಟ್ಸ್ ಆಡೋ ಅಲ್ಲಿ ಹೋಗಿ ಆಡ್ರಿ, ಅಲ್ಲಿ ಭಾಳ ಸ್ಪೋರ್ಟ್ಸ್ಗೆ ಇದೈತಿ. ನಾವು ಏನು ಆಡ್ತಿರ್ಕಿಲ್ಲ, ಅಲ್ಲಿ ಹೋಗಿ ಮುಂದೆ ಕಮಾಂಡ್ ಲೆವೆಲ್ ಮಟ್ಟ ಆಡಿ ಬಂದೀವಿ. ಅಲ್ಲಿ ಟ್ರೈನಿಂಗ್ ಕೈಸಿ ನಮ್ಗೆ ಹೈದ್ರಾಬಾದಾಗ. ಈಗ ನಾವು ಹೋಗಿದ್ದೀವಿ ಲಾಸ್ಟ್ ಟೈಮ್ದಾಗ ಹೈದ್ರಾಬಾದ್ ಹೋಗಿದ್ದೀವಿ ಸರ್ ಹುಡುಗರ ಭೇಟಿಗೆ. ಅವಾಗ ಅಂದ್ರೆ ಕಲಿಸ್ತಾರೆ ಎಲ್ಲ ಹುಡುಗರಿಗೆ. ನಿಮ್ಗೆ ಇಂಟ್ರೆಸ್ಟ್ ಬೇಕಾ ಪ್ರತಿಯೊಂದ್ರಾಗ ಅಲ್ಲಿ ಹೋಗಿ ಹೆಂಗೆ ಮಾಡ್ತಾರೆ, ಅವ್ನು ಕೆಲವೊಂದು ಹುಡುಗರು ಬರ್ತಾರೆ, ಈಗೂ ಬಂದಾರ ಹುಡುಗರ ಅಂದ್ರೆ ಈಗ ಅಂದ್ರೆ ರೆಗ್ಯುಲರ್ ಅದಾರ. ಅನ್ಡಿಸಿಪ್ಲಿನ್ ಇರ್ತಾರೆ ಹುಡುಗರ, ಬಂದು ಕೂಲಿ ಹೆಂಗೆ ಮಾಡೋದ, ಅನ್ಡಿಸಿಪ್ಲಿನ್ ಅಂದ್ರೆ ಹೆಂಗೆ ಬರೋದ, ಸಿಂಧೇರ್ ಮಾತು ಕೇಳಂಗಿಲ್ಲ, ಶರೀರ ಕುಡಿದು ಫಸ್ಟ್ ಸ್ಟಾರ್ಟಿಂಗ್ ಬಂದು ಕೂಲಿ. ಯಾಕಂದ್ರೆ ಇಶ್ಯೂ ಆಗೈತೆ ಅಲ್ಲಿ ಡೈಲಿ ಸಂಜೆಗೆ ಇಶ್ಯೂ ಆಗೈತೆ, ಅದು ಅನ್ಡಿಸಿಪ್ಲಿನ. ಯಾರಾದ್ರೆ ಉಲ್ಟಾ ಮಾತಾಡೋದ ಅಂದ್ರೆ ಡಿಸಿಪ್ಲಿನ್ ಸರಿ ಇರಂಗಿಲ್ಲ. ಅವ್ರ ಪನಿಷ್ಮೆಂಟ್ ಸಿಗೈತೆ, ಆದ್ರೆ ಅವ್ರ ಮುಂದಿನ ಫ್ಯೂಚರ್ ಇಲ್ಲ. ಮುಂದಿನ ಫ್ಯೂಚರ್ ಏನು ಮಾಡಿಬಿಡ್ತಾರೆ, ಎಲ್ಲ ಕಳಿಸ್ಬಿಡ್ತಾರೆ ಪೋಸ್ಟಿಂಗ್, ಇಂಥಲ್ಲಿ ಕಳಿಸ್ತಾರೋ ಅವ್ನ ಲೈಫ್ದಾಗ ನೆನ್ಪಿಡ್ಬೇಕು. ಅಂದ್ರೆ ನಿಮ್ದು ಏನೈತಿ ಈಗ ಬಂದು ಕೂಡ ಫಸ್ಟ್ ಕ್ಲಾಸ್ ನೀವು ನಿಮ್ಮ ಡಿಸಿಪ್ಲಿನ, ನಿಮ್ಮ ಹೆಲ್ತ್ ಸರಿ ಇಡ್ರಿ, ನಿಮ್ಮ ಫಿಸಿಕಲ್ ಸರಿ ಇಡ್ರಿ. ಮತ್ತು ಹೇಳಿದ ಎಕ್ಸ್ಟ್ರಾ ಆಕ್ಟಿವಿಟಿ ಯಾರು ಬರ್ತಾವೆ ಎಲ್ಲ ಮಾಡಿರಿ. ನಿಮ್ಮ ನ್ಯಾಷನಲ್ ಸರ್ಟಿಫಿಕೇಟ್ ಗೇಮ್ ಇಡ್ರಿ, ನ್ಯಾಷನಲ್ ಸರ್ಟಿಫಿಕೇಟ್ ಇಡ್ರಿ. ಮತ್ತೆ ಯಾರಿಗಾದ್ರು ಕೇಳೈತಿ ಏನಾದರೂ ಪ್ರಶ್ನೆ ಏನು ಪ್ರಶ್ನೆ ಮಾಡ್ದೈತಿ? ಇನ್ನಿಡ್ದ ಬಂದು ಏನಕ್ಕೈತಿ ನಮ್ಗೆ ಫಸ್ಟ್ ಏನೈತಿ ಸ್ಟಾರ್ಟಿಂಗ್ ನೀವು ಇನ್ನಿಡ್ದ ಬಂದು ಕೂಲಿ ನಿಮಗೆ ಏನೈತಿ ಈಗ ಟ್ರೈನಿಂಗ್ ಇಲ್ಲಿ ಮಾಡತ್ತಾರ. ನಾವು ಸ್ಟಾರ್ಟಿಂಗ್ ಹೋದಾಗ ಒಂದು ವರ್ಷ ಟ್ರೈನಿಂಗ್ ಮಾಡ್ತೀವಿ, ನಾವು ಬೇಸಿಕ್ ಮಾಡ್ತಿದ್ವಿ, ಅಡ್ವಾನ್ಸ್ ಮಾಡ್ತಿದ್ವಿ. ಅಡ್ವಾನ್ಸ್ ಅಂದ್ರೆ ನಮ್ಮ ಟ್ರೈನಿಂಗ್ ಮಾಡ್ತಿದ್ವಿ. ನನ್ನ ಟ್ರೈನ್ ಐತೆ ಆಪ್ರೇಟರ್ ಅಂದ್ರೆ ಆಪ್ರೇಟರ್ ಅಂದ್ರೆ ನಾ ರೇಡಿಯೋ ಸೆಟ್ ಆಪ್ರೇಟರ್. ನಾ RTO ಏನಕತಿ RTO ನಿಮ್ಗೆ RTO ಅಂದ್ರೆ ಗನ್ ಇರ್ತೈತಿ. ಒಂದು ಗನ್, ನನ್ನ ಗನ್ ಒಳಗೆ 3 ಗನ್ ಬರ್ತಾವೆ. ನಮ್ಮ ಮೀಡಿಯಂ ಫೀಲ್ಡ್ IFG ಏನು ಇರ್ತಲ್ಲ, ಇವಾಗ ಹೈಲ್ಟೆಗ್ ಯೂಸ್ ಮಾಡ್ತೀವಿ ನಾವು. ಬರತ್ನಾಗರು ಹೈಲ್ಟೆಡ್ ಇರ್ತಿಲ್ಲ, ಲೇ ಲದಾಖ್ ಇರ್ತೀವಿ, ಆ ಕಡೆ ಮಾಡ್ತೀವಿ. ಮತ್ತು ಏನು ಮೀಡಿಯಂ ಇರತ್ತಲ್ಲ ಅವು ಇಲ್ಲಿ ಕೆಳಗೆ ಮಾಡ್ತೀವಿ. ಅದ್ರಾಗ ಏನಿರುತ್ತೆ ಈಗ ಮೀಡಿಯಂ ಗನ್ ಇರ್ತಾರೆ, ಗೋಳ 25 ಕಿಲೋಮೀಟರ್, ಈಗ ನಾರ್ಮಲ್ 20 ಕಿಲೋಮೀಟರ್ ಐತೆ. 25 ಕಿಲೋಮೀಟರ್ ಅಲ್ಲಿ ಅಪ್ಪಟ ಅಲ್ಲಿ ಇರ್ತಾನೆ, ಒಬ್ಬ ಇಲ್ಲಿ ಇರ್ತಾನೆ. ರೇಡಿಯೋ ಹೇಳ್ತ ನಿಮ್ಗೆ ಪೈಲ ಮಾಡ್ತೀವಿ ರೇಡಿಯೋ. ಅವ್ನು ಕಮ್ಯುನಿಕೇಶನ್ ನಮ್ದು ದಾಂಡ್ ಕೆಲಸ ಅದ, ಕಮ್ಯುನಿಕೇಶನ್ ಅದ. ಗನ್ನರ್ ಇದ್ರೆ ಗನ್ ಮ್ಯಾಗ, ಡೈವರ್ ಇದ್ರೆ ಗಾಡಿ ಮ್ಯಾಗ. ಇದು ಟ್ರೇಡ್ ಅದಾತ, TA ಇರ್ತಾರೆ, ಅವ್ರು ಟೆಕ್ನಿಕಲ್ ಕೆಲಸ ಮಾಡ್ತಾರೆ. ಬಾಕಿ ಟ್ರೇಡ್ಮ್ಯಾನ್ ನಿಮ್ಗೆ ಗೊತ್ತೈತೆ, ಟ್ರೇಡ್ಮ್ಯಾನ್ ಅಂದ್ರೆ ಟ್ರೇಡ್ಮ್ಯಾನ್ ಅವ್ರ ಕೆಲಸ, ಕುಕ್ ಇದ್ರೆ ಕುಕ್ ಕೆಲಸ, ಬಾರ್ಬರ್ ಇದ್ರೆ ಬಾರ್ಬರ್ ಕೆಲಸ, ಹಿಂಗಿರ್ತಾವೆ. ಅಂದ್ರೆ ಟ್ರೇಡ್ ಇದೆ ನಿಮ್ಗೆ. ಆದ್ರೆ ನೀವು ಯಾರು ಬರ್ತೀಗಿರಿ, GD ಬರ್ತೀಗಿರಿ ಎಲ್ಲರೂ. ನಿಮ್ಗೆ ಎಲ್ಲಿ ಬೇಕಾ ಕಳಿಸ್ಬೋದು, ಎನ್ಪೆಂಟ್ರಿ, RT, AMC. ಈಗ ಅಲ್ಲಿ ವೇಕೆನ್ಸಿ ಹೆಂಗಿರ್ತಾವೆ ಅವ್ರು ಕಳಿಸ್ತಾರೆ. ಈಗ ಸರ್ ಇದನ್ನ ವೇಕೆನ್ಸಿ ಕಳಿಸ್ತಾರಲ್ಲ ಅಲ್ಲಿ ಇಲ್ಲಿ ಮೆರಿಟ್ ಮ್ಯಾಗ. ಈಗ GD ನಾವು ಬರ್ತೀವಿ, GD ಆಗಿದ್ದೀವಿ, ನಮ್ಗೆ ಎಲ್ಲಿ ಗೊತ್ತಿರಕ್ಕಿಲ್ಲ. ನನಗೆ ನಾ ಇಲ್ಲೇ ಬೆಳಗಾವ್ BR ಬರ್ತಾಗಿದ್ದು. ನಮ್ಮನ್ನು ಕಳಿಸಿದ್ರೆ ಇದು ನಾಸಿಕ್ ಸೆಂಟರ್ ಸಾರಿ ನಾಸಿಕ್ ಅಟ್ಲರಿ ಸೆಂಟರ್ ನಾಸಿಕ್ ನಾ ಟ್ರೈನ್ ಮಾಡಿದ್ವು 2004ರಾಗ. ಇತ್ತು ಯಾರು ಅಲ್ಲಿ ಟ್ರೈನಿಂಗ್ ಹೋಗಿರ ಓಡಾಕೋರು ಸರ್ ಹೇಳ್ಯಾರ, ಆದ್ರೂ ಯಾರು ಅನ್ಸಂಗಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಜೋರು ಹಚ್ಚುದ ಮೇನ್ ಸರ್ ಏನು ಕಲ್ಸತ್ತಾರ ಅದ್ರ ಮ್ಯಾಗ ಇದು ಮಾಡ್ರಿ, ನೀವು ಜೋರು ಇಡ್ರಿ, 100% ಆಗ್ತೀರಿ. ಎಷ್ಟು ಮೆಹನತ್ ಮಾಡಿರಿ. ಈಗ ಎಕ್ಸಾಮ್ ಪಾಸ್ ಆಗೋದು ದೊಡ್ಡ ಮಾತಿರುತ್ತೆ. ಎಕ್ಸಾಮ್ ಪಾಸ್ ಆಗಿರಿ ನೀವು ಇಷ್ಟು ಮಂದಿ ಎಲ್ಲ ಸರ್ ಮಾತ್ರ ಎಕ್ಸಾಮ್ ಪಾಸ್ ಆಗೈತಿಲ್ಲ ಹುಡುಗರ, ಫಸ್ಟ್ ಕ್ಲಾಸ್ ಅಪಾಯ್ಡ್ ಮಾಡ್ರಿ. ಈಗ ಹರ್ಯಾಸ ಸಂಜೆಗೆ ಓಡ್ರಿ, ಹೊಟ್ಟೆ ದಿಮಾಕದ ಅದ ಇರ್ಬೇಕು ನಿಮಗೆ. ಮೆರಿಟ್ ಐತೆ ಮಾತು ಅದೊಂದು ಏನು ನೀಡ್ರಿ, ಬರೀ ಓಡೋದಿಲ್ಲ, ಮೆರಿಟ್ ಐತೆ ಮಾತು ಸರ್. ಮೆರಿಟ್ ಮ್ಯಾಗ ಎಲ್ಲಕ್ಕೆಲ್ಲ ಆಗ್ಬೇಕು. ನಾವು 150 ಮಂದಿ ಸರ್ ಅಂತೀರಿ, 150 ಏನೋ ಬರುತ್ತೆ, 200 ಸರ್, 250 ಮಂದಿ ಎಲ್ಲ ಆಗ್ಬೇಕು. ನಮ್ಮ ಮೂಡ್ಲಿಗಿಂದ ಭಾರಿ ಚಲೋ ಅನ್ಸೈತಿ. ಶುಗರನ್ ಜಾಗ ಹಾಕೈತೆ, ಯಾಕಂದ್ರೆ ಮೆಹನತ್ ಮಾಡ್ರಿ ನಾವು ಹಾಕೈತೆ ಅಂದಾಗ. ಮತ್ತೆ ಯಾರಿಗಂತ ಕೇಳೋದೈತಿ ಫಿಸಿಕಲ್ ಫಿಟ್ ಇಡ್ರಿ. ಇಲ್ಲಿದ್ರು ಇಲ್ಲಿ ಡಿಸಿಪ್ಲಿನ್ ಇಡ್ರಿ. ಎಲ್ಲಿದ್ರು ಈಗ ನೀವು ಬಂದಿರಿ ವರದಿ ಆರ್ಮಿ ಅಂತಂದು ಫಸ್ಟ್ ಕ್ಲಾಸ್ ಅಡ್ಡಿರ್ತಿಲ್ಲ, ಒಂದು ಆರ್ಮಿ ಪಾತ ಅಂದ್ರೆ ಎಲ್ಲಿದ್ರು ಮನುಷ್ಯ ಡಿಸಿಪ್ಲಿನ್ ಇರ್ಬೇಕು. ಎಲ್ಲೂ ಆಗಲಿ, ಮನ್ಯಾಗಿರ್ಲಿ, ಇಲ್ಲಿರ್ಲಿ, ಎಲ್ಲಿರ್ಲಿ, ಒಂದು ಡಿಸಿಪ್ಲಿನ್ ಇಡ್ರಿ ಫಸ್ಟ್ ಕ್ಲಾಸ್. ಆಯ್ತು ಸರ್, ಓಕೆ. ಮತ್ತೆ ನಮ್ಮ ಸಂಸ್ಥೆಯ ಎಲ್ಲ ತರಬೇತಿ ಭಾವಿ ಅಗ್ನಿವೀರರಿನ ಕುರಿತು ಮಾತನಾಡಿದಂಥ ಆರ್ಮಿ ಯೋಧರಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್. ಕೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ.
ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.